ವಾರ್ತೆಗಳ ಪ್ರಾಯೋಜಕರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಅವರಿಂದ ಸಭೆ. ಬಿತ್ತನೆ ಕಾರ್ಯ ಸಂದರ್ಭದಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಬ್ಬಂದಿ ಗೈರಾದರೆ ಕ್ರಮ, ಎಚ್ಚರಿಕೆ. ಜೂನ್ 24ರಂದು ಶ್ರೀ ಮಾತಾ ಕೆಂಚುಮಾರಮ್ಮ ದೇವಿ ಕುಂಭಮೇಳ, 25ರಂದು ರಥೋತ್ಸವ, ಪಿಯಲ್ಲಪ್ಪ. ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆ ಪ್ರಗತಿ ಪರಿಶೀಲನೆ. ಯೋಜನೆಗಳು ಫಲಾನುಭವಿಗಳಿಗೆ ತಲುಪಿಸಿ ಕೇಂದ್ರ ಜಂಟಿ ಕಾರ್ಯದರ್ಶಿ ಉಜ್ವಲ್ ಕುಮಾರ್ ಘೋಷ್ ಸೂಚನೆ. ತನ್ವೀರ್ ಶೇಟ್ ಇವರಿಗೆ ಸಚಿವ ಸಂಪುಟ ಸ್ಥಾನ ನೀಡಲಿ, ಆದಿಲ್ ಶೇಖ್. ರಾಯಚೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 21 ವಿದ್ಯಾನಗರದಲ್ಲಿ RRR ಕೇಂದ್ರ ಉದ್ಘಾಟನೆ ಮತ್ತು ಡಾಕ್ಟರ್ ಮೋಹನ್ ಕುಮಾರ್ ಬಿ ಅವರಿಗೆ ರಾಜ್ಯ ಯುವ ಉದ್ಯಮಿ ಪ್ರಶಸ್ತಿ, ಎಸ್ ಕಮಲ್ ಕುಮಾರ್ ಅವರಿಗೆ ಜಿಲ್ಲಾ ಅಧ್ಯಕ್ಷರ ಗೌರವ ಸನ್ಮಾನ. ತಾಲೂಕಿನ ಪ್ರತಿ ಹೋಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಗಳು ಹಾಜರಿರಬೇಕು. ಒಂದು ವೇಳೆ ಅನಗತ್ಯವಾಗಿ ಇರದೇ ಇರುವುದು, ರೈತ ಸಂಪರ್ಕಕ್ಕೆ ಸಿಗದಿರುವುದು ಕಂಡುಬಂದಲ್ಲಿ ಅಂತಹ ಅಧಿಕಾರಿಗಳು ಅಮಾನತು ಮಾಡಲು ಶಿಫಾರಸು ಮಾಡುವುದಾಗಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಅವರು ಇಂದು ಗ್ರಾಮೀಣ ಶಾಸಕರ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕಿನಲ್ಲಿ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳ ಲಭ್ಯತೆ ಮತ್ತು ಪೂರೈಕೆ ಕುರಿತು ಕೃಷಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈಗಾಗಲೇ ಮಳೆಗಾಲ ಆರಂಭವಾಗಿದ್ದು ತಾಲೂಕಿನ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಮರ್ಪಕವಾಗಿ ಬಿತ್ತನೆ ಬೀಜಗಳು ದೊರೆಯುವಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಮತ್ತು ಕಳೆದ ಬಾರಿ ಮಾರಾಟವಾದ ಬಿತ್ತನೆ ಬೀಜಗಳಿಗಿಂತ ಶೇಕಡಾ 10% ಹೆಚ್ಚಿನ ಬಿತ್ತನೆ ಬೀಜಗಳನ್ನು ತರಿಸಿಕೊಳ್ಳಬೇಕು. ರೈತರಿಗೆ ಬಿತ್ತನೆ ಬೀಜಗಳ ಕೊರತೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಕಡ್ಡಾಯವಾಗಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜಗಳ ದರಪಟ್ಟಿ, ನಾಮಫಲಕಗಳನ್ನು ಅಳವಡಿಸಬೇಕು. ಜೊತೆಗೆ ರೈತರಿಗೆ ಮಾಹಿತಿ ಸಿಗುವಂತೆ ಸರ್ಕಾರದ ಸಬ್ಸಿಡಿ ಪಟ್ಟಿಯನ್ನು ಹಾಕಿರಬೇಕು. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಧಿಕಾರಿಗಳು ಇರದೆ ರೈತರು ಕರೆ ಮಾಡಿದರೂ ಸ್ವೀಕರಿಸದೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಅಂತವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಹುಡುಗ ರವಿ ಅಂತ ಹುಡುಗ ಇರ್ತಾನೆ ಸರ್. ಆ ಹುಡುಗಂದಿರ್ತಾನೆ ಎನಿ ಟೈಮ್. ಈಗ ನೀವು ಫೀಲ್ಡಿಗೆ ಹೋಗ್ತೀವಿ, ಆಫೀಸ್ನಲ್ಲಿ ಬಂದು ರೈತರು ಅವರೇ ಕೊಡ್ತಾರೆ ಸರ್. ಇವ್ರು ಸಿಗಲ್ಲ ಸರ್ ಟೈಮಿಗೆ. ಇವ್ರು ಎದಕ್ಕೆ ಬೇಕು? ಯಾವ್ದನ್ನ FID ಸರ್, ಆಮೇಲೆ ಬೆಳೆ ಸಮೀಕ್ಷೆ ಅವರೇ ಮಾಡ್ತಾರಲ್ಲ. 3-4 ಸಲ ಮಾಡಿದ್ರು ಸರ್. ಎತ್ತಿಲ್ಲ, 4 ಸಲ ಆಯ್ತು ಮಾಡಿಬಿಟ್ರು ಸರ್. ಬೆಳೆ ಸಮೀಕ್ಷೆ ಸರ್. ತೊಗರಿ ಹತ್ತಿದ್ದು ತೊಗರಿ ಮಾಡಿಬಿಟ್ರು.
ಬೆಳೆ ಸಮಿತಿ ಮಾರ್ಕೆಟ್ Actually ಬೆಳೆ ಸಮೀಕ್ಷೆ ನೀವೇ ಮಾಡಿಕೊಂಡು ಇಲ್ಲ ಸರ್ ಬರ್ಲಾರ್ದ ರೈತರು ಎಲ್ಲಿದ್ ಮಾಡ್ತಾರೆ ಸರ್ ಎಲ್ಲರೂ ಬಂದದ್ದು ಎಲ್ಲ ಮಾಡ್ತಿದಾರ. ಆಮೇಲೆ ಟ್ರೈನಿಂಗ್ ಕೊಟ್ಟಾರ. ಆಮೇಲೆ ಅಲ್ಲೇ ಬಂದು ನಮಗೆ ಸರ್ವೆ ಬಂದು ಅವರೇ ಮಾಡಿ ಹೋಗ್ತಾರೆ ಸರ್. ಲೋಕಲ್ ಪರ್ಸನ್ ಕೊಡ್ತಾರೆ. ಅವರೇ ಮಾಡಿ ತಪ್ಪು ಮಾಡಿ ಸಂದಲ್ಲಿ ಓಪನ್ ಮಾಡಿ ನಿಂತು ನನ್ನ ಹತ್ತಿ ಕ್ರಾಪ್ ನಾನು ಈ ವರ್ಷದಲ್ಲಿ ಹತ್ತಿ ಬೆಳೆದಿದ್ದೀನಿ. ಇಲ್ಲ ಸರ್ ಕೆಲವು ಹುಡುಗರಿಗೆ ಬರ್ಲಾರ್ದ ಹುಡುಗರಿಗೆ ಇಟ್ಟಿರ್ತಾರೆ ಸರ್. ಅದನ್ನ ತಪ್ಪು ಮಾಡಿ ಇಟ್ಟಿರ್ತಾರೆ ಸರ್. ಅವು ಯಾವ ಒಂದು ಸರ್ವೆ ನಂಬರ್ಗೆ 5-10 ರೂಪಾಯಿ ಕೊಡ್ತಾರೆ ಸರ್. ಅವು ತೊಗರಿದ್ದು ಹಾಕಿ ನೀವು ಇಮಿಡಿಯೇಟ್ ಮಾಡ್ತಾರಲ್ಲ, ಮಾಡಿದ ಮೇಲೆ ಒಂದು ಇದು ಸೀರಿಯಸ್ ಮಾಡಕ್ ಹೋದಾಗ ನೋಡಿ ನಾನು ಫೋನ್ ಮಾಡಿದಿಲ್ರಿ ಮೇಡಮ್. ನಂದು ಹಿಂಗಾಗಿ ಬೆಳೆದ ನೀವೇನಂದ್ರೆ ಮಾಡಕ್ ಬರಲ್ಲ ಅಂತೀರಿ. ಅದಕ್ಕೆ ಆಯ್ತಪ್ಪ. ಈಗ ನೀವು ವೆಹಿಕಲ್ ಕಳಿಸ್ತಾರ ಅದರಲ್ಲಿ ಎಲ್ಲರಿಗೆ ಜಾಗೃತಿ, ಎಲ್ಲ ರೈತರಿಗೆ ಮೆಸೇಜ್ ಬಂದ ತಕ್ಷಣ ಆಗಿರ್ತಂದ್ರೆ ಇಮಿಡಿಯೇಟ್ ಮತ್ತೆ ಕರೆಕ್ಷನ್ ಮಾಡ್ಕೊಬೇಕು ಅವಕಾಶ ಅಂತೇಳಿ ಎಲ್ಲ ಕಡೆ ಮೆಸೇಜ್ ಮಾಡಿ ನಾವು ಮಾತಾಡಿ ನಾವು ವಿಡಿಯೋ ಕಳಿಸ್ತೀವಿ ಎಲ್ಲ ರೈತರಿಗೆ. FIDನಲ್ಲಿ ಮತ್ತು ಬೆಳೆ ಸಮೀಕ್ಷೆಯಲ್ಲಿ ನೀವೇ ಸ್ವಂತಾಗಿ ನಿಂತು ಅದನ್ನು ಪರಿಶೀಲಿಸಿ ಡಿಪಾರ್ಟ್ಮೆಂಟ್ ಕೊಡ್ತಾರಲ್ಲ, ಯಾರು ಗ್ರಾಮವನ್ನು ಇರ್ತಾರೆ ಅವ್ರು ಮಾಡಿರ್ತಾರೆ. ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿಯ ಕೃಷಿ ಇಲಾಖೆಯ ರಾಯಚೂರು ವತಿಯ ಯೋಜನೆ ಅಡಿಯಲ್ಲಿ ಈಗೇನು ನಮಗೆ ಮುಂಗಾರವನ್ನು ಪ್ರಾರಂಭ ಆಗಿದೆ. ಮುಂಗಾರ ಪ್ರಾರಂಭ ಆದ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಏನು ಬಿತ್ತನೆ ಬೀಜಗಳಾಗಿರ್ಬೋದು ಮತ್ತು ರಸಗೊಬ್ಬರಗಳಾಗಿರ್ಬೋದು ನನ್ನ ರೈತಾಪಿ ವರ್ಗಕ್ಕೆ ಸಿಗುವಂಥ ಅನುಕೂಲ ರೀತಿಯಲ್ಲಿ ಮತ್ತು ಇಲಾಖೆಯ ಅಧಿಕಾರಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು ಪ್ರತಿ ವರ್ಷ ಕೂಡ ಮುಂಜಾಗ್ರತೆಯಾಗಿ ರೈತರಿಗೆ ಏನೇನು ಮುಂದಿನ ಯಾವ ರೀತಿ ನಾವು ರಸಗೊಬ್ಬರಗಳನ್ನು ಬಳಸಬೇಕು ಮತ್ತು ಯಾವ ರೀತಿ ಅಂತೇಳಿ ಪ್ರತಿ ವರ್ಷ ಒಂದು ಪಾಪ್ಲೆಂಟ್ಗಳನ್ನು ಮಾಡೋದ್ರ ಮುಖಾಂತರ ಮತ್ತು ವೆಹಿಕಲ್ಗಳು ಕೂಡ ಮಾಡೋದ್ರ ಮುಖಾಂತರ ರೈತರಿಗೆ ಸಂದೇಶಗಳನ್ನು ಕಳಿಸುವಂಥದ್ದು ಆಗ್ತಾಯಿದೆ. ಇವತ್ತು ನನ್ನ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಇವತ್ತು ಏನು ಕಾರ್ಯಾಲಯದಲ್ಲಿ ಇವತ್ತು ನನ್ನ ಕೃಷಿ ಇಲಾಖೆಯ ಅಧಿಕಾರಿಗಳು ಎಲ್ಲ AOS ಮತ್ತು ನನ್ನ ADA ಅಧಿಕಾರಿಗಳು JD ಅವ್ರಿಗೆ ಕೂಡ ಹೇಳಿದ್ವಿ. JD ಅವರು ಬರ್ತಾ ಇದ್ದಾರೆ. ಹಾಗಾಗಿ ಪ್ರತಿ ವರ್ಷದಂತೆ ಏನು ನಾವು KDP ಸಭೆಯನ್ನು ಇನ್ನೊಂದು ವಾರದಲ್ಲಿದೆ. ಹಾಗಾಗಿ ಮುಂಚಿತವಾಗಿ ಇವತ್ತು ಈಗಾಗಲೇ ಮುಂಗಾರು ಪ್ರಾರಂಭ ಆಗಿ ಈಗಾಗಲೇ ರೈತರ ಬಿತ್ತನೆ ಬೀಜಗಳಿಗೆ ಮತ್ತು ಈಗಾಗಲೇ ಆಫೀಸ್ಗಳಿಗೆ ಹೋಗುವಂಥದ್ದಾಗ್ತಾಯಿದೆ. ಹಾಗಾಗಿ ಮುಂಜಾಗ್ರತೆಯಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳು ಎಲ್ಲ AO ಆಫೀಸ್ಗಳಲ್ಲಿ ಏನು ಇದ್ದು ಸ್ಥಳೀಯವಾಗಿ ಏನು ನಮಗೆ ಕೇಂದ್ರಗಳಿರ್ತದೆ ಹೋಬಳಿ ಮಟ್ಟದಲ್ಲಿ, ಆ ಕೇಂದ್ರಗಳಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ರೈತರಿಗೆ ಬಿತ್ತನೆ ಬೀಜದ ಜೊತೆಗೆ ಏನು ಇವಾಗ ಭಾಳಷ್ಟು ವೀರ್ಯದ ಬಗ್ಗೆ ನಮ್ಮ ರೈತಾಪಿ ವರ್ಗಕ್ಕೆ ಭಾಳಷ್ಟು ಆತಂಕಗಳು ಜಾಸ್ತಿ ಇದೆ. ರೈತರಿಗೆ ಈ ವರ್ಷ ಯೂರಿಯಾ ಶಾರ್ಟೇಜ್ ಆಗ್ತದೆ ಇದು ಅಂತೇಳಿ ಖಂಡಿತವಾಗಿ ಏನು ಸರ್ಕಾರ ಮುಂಜಾಗ್ರತೆಯಾಗಿ ಈಗ ಅದರ ಬಗ್ಗೆ ಜಾಗೃತಿ ವಹಿಸಿದೆ. ಮತ್ತು ರೈತರು FID ಅಂತೇಳಿ ಅವರ ಪಾಣಿಗಳನ್ನು ಏನು RTCಗಳನ್ನು ಮುಖಾಂತರ FID ಅಂತೇಳಿ ಮಾಡಿಕೊಂಡು ಆಯಾ ಕೃಷಿ ಉತ್ಪಾದನಾ ಕೇಂದ್ರಗಳು ಸೊಸೈಟಿಗಳನ್ನು ನಾವು ಸ್ಥಳೀಯವಾಗಿ ಅಲ್ಲಿ ಲಭ್ಯತೆ ಇರ್ತದೆ, ಅಲ್ಲಿ FIDಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಕಾರ್ಡುಗಳನ್ನು ಒಂದು FID ಕಾರ್ಡನ್ನು ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಕೊಡುವಂಥದ್ದಾಗ್ತದೆ. ಕೊಟ್ಟರೆ ಅವರಿಗೆ ಏನು ಅವ್ರು ಇರುವಂಥ ರೈತರಿಗೆ ಜಮೀನು ಏನಿದೆ ಪಾಣಿಗಳು RTCನಲ್ಲಿರುವಂಥ ಪ್ರತಿ ಎಕರೆಗೆ ಇಷ್ಟು ಮಿತವಾಗಿ ಬಳಸುವಂಥದಕ್ಕೆ ಯೂರಿಯಾವನ್ನು ಬಳಸೋದಕ್ಕೆ ಈಗಾಗಲೇ ಒಂದು ಗೈಡ್ಲೈನ್ಸ್ಗಳನ್ನು ಸ್ವಲ್ಪ ಮಾಡ್ತಾ ಇದ್ದಾರೆ. ಮತ್ತು ರೈತರು ಕೂಡ ನಮ್ಮ ಗೈಡ್ಲೈನ್ಸ್ಗಿಂತ ಭಾಳಷ್ಟು ನುರಿತ ರೈತರುಗಳು ಇದ್ದಾರೆ. ಹಾಗಾಗಿ ಕೃಷಿ ಇಲಾಖೆಯ ನಮ್ಮ ಉತ್ಪಾದನೆ ಇಲಾಖೆ ಅಧಿಕಾರಿಗಳು ಎಷ್ಟೇ ಇದ್ದರೂ ಕೂಡ ನಾವು ಹೇಳುವಂಥದ್ದು ಜೊತೆಗೆ ರೈತರಿಗೂ ಕೂಡ ಅವೇರ್ನೆಸ್ ಬರುವಂಥದ್ದು ಅವಶ್ಯಕತೆ ಇದೆ. ಯಾಕಂದರೆ ಭಾಳಷ್ಟು ನಾವು ರಸಗೊಬ್ಬರಗಳಿಂದ ಹಾಕಿ ಇವತ್ತಿನ ಏನು ಫಲವತ್ತಾದಂಥ ಭೂಮಿಗಳು ಫಲವತ್ತನ್ನು ಕಳ್ಕೊಂಡಂಥದ್ದು ಕೂಡ ಆಗ್ತಾಯಿದೆ. ಹಾಗಾಗಿ ಬಳಸಬೇಕು. ಯಾಕಂದರೆ ಗೊಬ್ಬರವನ್ನು ಬಳಸದೇ ಹೋದರೆ ನಮಗೆ ಯಾವತ್ತೂ ಕೂಡ ಇಳುವರಿ ಬರೋದಕ್ಕೆ ಭಾಳಷ್ಟು ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಮಿತವಾಗಿ ಬಳಸುವಂಥದ್ದಕ್ಕೆ ಏನು ಜಾಗೃತಿಯಾಗಿ ಮತ್ತು ಅದಕ್ಕೆ ಪಾರ್ಯವಾಗಿ ಏನು ಇವತ್ತು ವೀರ್ಯ ಪಾರ್ಯವಾಗಿ ಇವತ್ತು ಸ್ಪ್ರೇ ಅಂತೇಳಿ ಸ್ಪ್ರೇ ಮಾಡೋದಕ್ಕೆ ಕೂಡ ಅದಕ್ಕೆ ಯೂರಿಯಲ್ಲಿರುವಂಥ ಕ್ವಾಂಟಿಟಿಯನ್ನು ನ್ಯಾನೋ ಇದರಲ್ಲಿ ಕೂಡ ಅದರಲ್ಲಿ ಲಭ್ಯತೆ ಆಗ್ತದೆ. ಅದನ್ನು ಕೂಡ ಬಳಕೆ ಮಾಡಿಕೊಬೋದು. ಜೊತೆಗೆ ಬರುವಂಥ ದಿನಗಳಲ್ಲಿ ರೈತಾಪಿ ವರ್ಗಕ್ಕೆ ಇವತ್ತು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು AOS ಎಲ್ಲರೂ ಕೂಡ ಬರುವಂಥ ದಿನಗಳಲ್ಲಿ ಅವೇರ್ನೆಸ್ ಕಾರ್ಯಕ್ರಮ ಕೊಡೋದ್ರ ಜೊತೆಗೆ ಏನು ಪಾಪ್ಲೆಂಟ್ ಕೂಡ ಪ್ರತಿ ಊರುಗಳಲ್ಲಿ ಪ್ರತಿ ಕಡೆ ಕಳಿಸುವಂಥದ್ದಾಗ್ತದೆ. ಮತ್ತು ವೆಹಿಕಲ್ಗಳು ಮಾಡಿ ಕೂಡ ಅವರಿಗೆ ಅವೇರ್ನೆಸ್ ಕೊಡುವಂಥದ್ದಕ್ಕೆ ಇವತ್ತು ಇಲಾಖೆಯಲ್ಲಿ ಇವತ್ತು ನಮ್ಮ ಕಾರ್ಯಾಲಯದಲ್ಲಿ ಕರೆದಿದ್ದೀವಿ. ಯಾರು ಕೂಡ ಆತಂಕ ಪಡದ ರೀತಿಯಲ್ಲಿ ನಮ್ಮ ರೈತರು ಖಂಡಿತವಾಗಿ ತಾವು FIDಗಳನ್ನು ಮಾಡ್ಕೊಂಡ್ರೆ ಖಂಡಿತವಾಗಿ ತಮಗೆ ಸಿಗುವಂಥ ಸೌಲಭ್ಯಕ್ಕೆ ನಾವು ಆದ್ಯತೆ ಈಗ ಪ್ರಥಮವಾಗಿ ಫಸ್ಟ್ ನಾವು ರೈತರಿಗೆ ಕೃಷಿ ಉತ್ಪಾದನೆ ಮಾರುಕಟ್ಟೆ ಏನು ನಮಗೆ
ಸೊಸೈಟಿಗಳು ನಮಗಿದೆ. ಸೊಸೈಟಿಗಳಿಗೆ ನಾವು ಗೊಬ್ಬರಗಳನ್ನು ಕಳಿಸುವುದಕ್ಕೆ ಆದ್ಯತೆ ಕೊಡ್ತೀವಿ. ಅದಾದ ನಂತರ ಇವತ್ತು TAPCMS RAPCMS ಕೂಡ ಅಲ್ಲಿ ಕೂಡ ಎಲ್ಲ ರೈತರಿಗೆ ಪ್ರತಿ ವರ್ಷ ಹೋದ ಸಾರಿ ಕೂಡ ಸಣ್ಣ ರೈತರಿಗೆ ಅಲ್ಲೇ ಕೊಡುವಂಥದ್ದು ಆಗ್ತಾ ಇರ್ತದೆ. ಮತ್ತು ಈ ಅಧಿಕಾರಿಗಳಿಗೆ ನಾನು ಈಗಾಗಲೇ ಮೀಟಿಂಗ್ ಮಾಡ್ತಾ ಇದ್ದೀನಿ. ಮತ್ತು ಜಾಗೃತಿಯಿಂದ ಯಾರು ಕೂಡ ಈ ಏನು ಇದನ್ನು ಕೃತಕವನ್ನು ನಿರ್ಮಾಣ ಮಾಡೋದ ರೀತಿಯಲ್ಲಿ, ಯಾಕಂದರೆ ಯಾರು ಈಗ ಉದ್ಯಮಿಗಳು ಏನು ವ್ಯಾಪಾರಸ್ಥರಿದ್ದಾರೆ ಅದನ್ನು ಕೃತಕ ಅಭಾವವನ್ನು ಸೃಷ್ಟಿ ಮಾಡುವಂಥದ್ದು ಕೂಡ ಆಗ್ತದೆ. ಜಾಗೃತಿಯಾಗಿ ಅಂಗಡಿಗಳ ಮೇಲೆ ನಿಗಾ ಇರಬೇಕು. ಎಲ್ಲ ಅಂಗಡಿ ಮಾಲಕರಿಗೆ ಕೂಡ ಜಾಗೃತಿ ಇರ್ತದೆ. ಯಾರಾದರೆ ಒಂದು ಏನು ಹೆಚ್ಚುವರಿಯಾಗಿ ಏನಾದರೂ ಸ್ಟಾಕನ್ನು ಬೇರೆ ಕಡೆ ಕಳಿಸಿ ಮಾಡಿದರೆ ಖಂಡಿತವಾಗಿ ಅವ್ರ ಮೇಲೆ ಶಿಸ್ತು ಕ್ರಮಗಳನ್ನಾಗೋದಕ್ಕೂ ಕೂಡ ನಮ್ಮ ಅಧಿಕಾರಿಗಳು ಜಾಗೃತಿಯಾಗಿರ್ತಾರೆ. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಮತ್ತು ನಾವೆಲ್ಲರೂ ಕೂಡ ಒಟ್ಟಾರಾಗಿ ರೈತರಿಗೆ, ಸಣ್ಣ ರೈತರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸಿಗುವಂಥದ್ದಕ್ಕೆ ಅನುಕೂಲವನ್ನು ಮಾಡೋದಕ್ಕೆ ನಾವು ಮೀಟಿಂಗನ್ನು ಕರೆದಿದ್ದೇವೆ. ಇದೇ ವೇಳೆ ಕೃಷಿ ಇಲಾಖೆಯಿಂದ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಅಗತ್ಯವಿರುವ ಮಾಹಿತಿಯುಳ್ಳ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಲಾಯಿತು. ಸಭೆಯಲ್ಲಿ APMC ಉಪಾಧ್ಯಕ್ಷ ಬಶೀರ್ ಅಹಮದ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ದೀಪಾ ಕುಲಕರ್ಣಿ, ಚನ್ನಬಸವ ನಾಯಕ್ ಸೇರಿದಂತೆ ಅನೇಕರಿದ್ದರು. ನಗರದ ಹರಿಜನವಾಡದ ಶ್ರೀ ಮಹಾಮಾತೆ ಕೆಂಚು ಮಾರಮ್ಮ 279ನೇ ಜಾತ್ರಾ ಮಹೋತ್ಸವ ಜೂನ್ 9ರಿಂದ ಪ್ರಾರಂಭವಾಗಲಿದ್ದು ಮಂಗಳವಾರ ತನುಬಿಂದಿಗೆ ಮೂಲಕ ಪ್ರಾರಂಭವಾಗಲಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ P. ಯಲ್ಲಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 24ರಂದು ಕುಂಭಮೇಳ ನಡೆಯಲಿದೆ. ಪೂರ್ಣ ಕುಂಭ ಕಳಸದ ಮೆರವಣಿಗೆ ನಗರದ ಪಟೇಲ್ ವೃತ್ತದಿಂದ ಪ್ರಾರಂಭವಾಗಿ ನಗರದ ವಿವಿಧ ವೃತ್ತಗಳ ಮೂಲಕ ದೇವಸ್ಥಾನಕ್ಕೆ ಆಗಮಿಸಲಿದೆ. ವಿವಿಧ ಕಲಾ ತಂಡಗಳು, ವಾದ್ಯಗಳೊಂದಿಗೆ ಸಾವಿರಾರು ಜನಸಂಖ್ಯೆಯ ಜನರು ಭಾಗವಹಿಸಲಿದ್ದಾರೆ. 25ರಂದು ಸಂಜೆ ರಥೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. 26ರಂದು ಉಚ್ಛಾಯ ಜರುಗಲಿದೆ. ಜಾತ್ರೆ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕೈಕಲ್ಲು ಎತ್ತುವ ಸ್ಪರ್ಧೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ದೇವಿಯ 289ನೇ ಜಾತ್ರಾ ಮಹೋತ್ಸವ ಪತ್ರಿಕೆ ಮಾಡ್ತಾ ಇದ್ದೀವಿ. ನಗರದ ಅರ್ಜನವಾಡದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವಸ್ಥಾನ ಸಮಿತಿಯಿಂದ ಮಹಾಮಾತೆ ಕಂಚಿಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ದಿನಾಂಕ 9/6/2026ರಂದು ಮಂಗಳವಾರ ಅಂದರೆ ನಾಳೆ ಬಿಂದಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ದಿನಾಂಕ 23/6/2026ರಂದು ಮಂಗಳವಾರ ತೊಟ್ಟಿಲು ಕಾರ್ಯಕ್ರಮ ಇರ್ತದೆ. ಆ ತೊಟ್ಟಿಲು ಕಾರ್ಯಕ್ರಮ ಅದೇ ದಿನಾಂಕ 24/6/2026ರಂದು ತೊಟ್ಟಿಲು ಕಾರ್ಯಕ್ರಮ ಅಂತಾರೆ. ಈಗ ನಮ್ಮ ಸಿಟಿ ಟ್ಯಾಕ್ಸ್ ವೃತ್ತದಿಂದ ಚಂದ್ರಮೌಳೇಶ್ವರ ವೃತ್ತ, ಅಲ್ಲಿಂದ ನಮ್ಮ ಮಹಾವೀರ ಸರ್ಕಲ್, ವೆಜಿಟೇಬಲ್ ಮಾರ್ಕೆಟ್, ಬಟ್ಟೆ ಬಜಾರೆಲ್ಲ ಮತ್ತು ಕಿರಿಕೆದಲ್ಲಿ, ಅಲ್ಲಿಂದ ಅರ್ಜನವಾಡ ಚಟ್ವಳಿ ಚೌಕು, ಅಲ್ಲಿಂದ ನಮ್ಮ ಸ್ವಾಮಿ ವಿವೇಕಾನಂದಲ್ಲಿಂದ ಅರ್ಜನವಾಡಕ್ಕೆ ತೊಟ್ಟಿಲನ್ನು ತಗೊಂಡು ಹೋಗ್ತಾ ಇದ್ವಿ. ಆಚರಣೆ ಮಾಡ್ತಾ ಇದ್ದೀವಿ. ಜನಸಂಖ್ಯೆಗಳು ಸೇರ್ತಾ ಇದ್ದಾರೆ. ಎಷ್ಟು ಜನಸಂಖ್ಯೆ ಅಂತ ಹೇಳಕ್ಕೆ ಬರಲ್ಲ. ಜನಸಂಖ್ಯೆ ಜನಸಾಗರವಾಗಿ ಇರ್ತವೆ, ಮೆರವಣಿಗೆ ಮಾಡ್ತಾ ಇದ್ದೀವಿ. ಅದಾದ ನಂತರ 24/6/2026ರಂದು ರಥೋತ್ಸವ ಇರ್ತದೆ. ಹಾಗೂ ದಿನಾಂಕ 25/6/2026ರಂದು ಉಚ್ಚಯ, 24 ಕುಂಭಮೇಳ, 25ಕ್ಕೆ ರಥೋತ್ಸವ, 26ಕ್ಕೆ ಉಚ್ಚಯ. ಈ ಸಂದರ್ಭದಲ್ಲಿ RDA ಸದಸ್ಯ ನರಸಿಂಹ ಮಾಡಿಗಿರಿ, ನಗರಸಭೆ ಮಾಜಿ ಸದಸ್ಯ P. ಬೂದ್ಯಪ್ಪ, NK ನಾಗರಾಜ್, ಕರುಣಾಕರ್ ಕಟ್ಟಿಮನಿ, ವಕೀಲ್ ಈರಣ್ಣ ಭಂಡಾರಿ, S. ರಾಜು, P. ಅಮರೇಶ್, ಮಣಿಕಂಠ, ಮುನಿಸ್ವಾಮಿ ಸೇರಿದಂತೆ ಅನೇಕರಿದ್ದರು. ದೇಶದಲ್ಲಿನ ಮಹತ್ವಾಕಾಂಕ್ಷಿ ಜಿಲ್ಲೆಗಳು ಮತ್ತು ಬ್ಲಾಕ್ಗಳಲ್ಲಿ ಸುಸ್ಥಿರ ಅಭಿವೃದ್ಧಿಗೆ ಆದ್ಯತೆ ನೀಡುವ ಮೂಲಕ ಹಿಂದುಳಿದ ಅಣೆಪಟ್ಟಿಯನ್ನು ಕಳಚುವುದು ಮಹತ್ವಾಕಾಂಕ್ಷಿ ಜಿಲ್ಲೆಯ ಯೋಜನೆಯ ಉದ್ದೇಶವಾಗಿದ್ದು, ಸರ್ಕಾರದ ವಿವಿಧ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಅಗತ್ಯ ಕ್ರಮ ವಹಿಸಬೇಕೆಂದು ಭಾರತ ಸರ್ಕಾರದ ವಾಣಿಜ್ಯ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳು ಹಾಗೂ ಮಹತ್ವಾಕಾಂಕ್ಷಿ ಜಿಲ್ಲೆಯ ರಾಯಚೂರಿನ ಕೇಂದ್ರ ಪ್ರಭಾರಿ ಅಧಿಕಾರಿಗಳಾದ ಉಜ್ವಲ್ ಕುಮಾರ್ ಘೋಷ್ ಅವರು ಹೇಳಿದರು. ಸೋಮವಾರದಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು.
ರಾಜ್ಯದ ಮಹತ್ವಾಕಾಂಕ್ಷೆ ಜಿಲ್ಲೆ ಎಂದು ಗುರುತಿಸಿಕೊಂಡಿರುವ ರಾಯಚೂರಿನ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವ ಮೂಲಕ ನಿರೀಕ್ಷಿತ ಗುರಿ ತಲುಪಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಕೃಷಿ, ಶಿಕ್ಷಣ, ಆರೋಗ್ಯ, ನೀರಾವರಿ, ಮೂಲಸೌಕರ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಕೌಶಲ ಕ್ಷೇತ್ರದಲ್ಲಿ ತೀರಾ ಹಿಂದುಳಿದ ದೇಶದ 112 ಮಹತ್ವಾಕಾಂಕ್ಷಿ ಜಿಲ್ಲೆ ಮತ್ತು 500 ತಾಲೂಕುಗಳನ್ನು ಬ್ಲಾಕ್ ಎಂದು ವಿಂಗಡಿಸಿ ಸುಸ್ಥಿರ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಎಂದರು. ವಿವಿಧ ಸರ್ಕಾರದ ಸಾಲ ಸೌಲಭ್ಯಗಳು, ಯೋಜನೆಗಳು, ಪಿಂಚಣಿಗಳು ಸರಿಯಾಗಿ ಅನುಷ್ಠಾನ ಮಾಡಬೇಕು. ಜಿಲ್ಲೆಯಲ್ಲಿ ಆಧಾರ್ ಜೋಡಣೆ 100% ಮಾಡಬೇಕು. ರಾಯಚೂರು ಜಿಲ್ಲೆಯಲ್ಲಿ ನೀತಿ ಆಯೋಗದ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು. ಅನುದಾನವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಬೇಕೆಂದರು. ಈ ವೇಳೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಮಾತನಾಡಿ, ಪ್ರಧಾನಮಂತ್ರಿಗಳ ವಿಶೇಷ ಕಾರ್ಯಕ್ರಮಗಳಲ್ಲಿ ಒಂದಾದ ಮಹತ್ವಾಕಾಂಕ್ಷೆ ಜಿಲ್ಲೆ ಯೋಜನೆಯಡಿ ಜಿಲ್ಲೆಯಲ್ಲಿ ವಿವಿಧ ಪ್ರಗತಿ ನಡೆದಿದ್ದು, ಸೂಚ್ಯಂಕಗಳಲ್ಲಿ ರಾಯಚೂರು ಜಿಲ್ಲೆ ಉತ್ತಮ ಸ್ಥಾನ ಪಡೆದಿದೆ. ದೇಶದ ಹಿಂದುಳಿದ 112 ಜಿಲ್ಲೆಗಳಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆ 2018ರಲ್ಲಿ ಜಾರಿಗೊಂಡಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಜಿಲ್ಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸುವ ಗುರಿಯಾಗಿದೆ. ಜನರ ಆರೋಗ್ಯ ಮತ್ತು ಪೌಷ್ಟಿಕ, ಕೃಷಿ ಮತ್ತು ಜಲ ಸಂಪನ್ಮೂಲ, ಶಿಕ್ಷಣ, ಆರ್ಥಿಕ ಸೇರ್ಪಡೆ ಹಾಗೂ ಕೌಶಲ್ಯಾಭಿವೃದ್ಧಿ ಮತ್ತು ಮೂಲ ಸೌಕರ್ಯಗಳಿಗೆ 49 ಸೂಚ್ಯಂಕ ನೀಡಲಾಗಿದೆ. ಇವುಗಳಲ್ಲಿ ಉತ್ತಮ ಪ್ರಗತಿ ಸಾಧಿಸಿದರೆ ಉತ್ತಮ ಬ್ಯಾಗ್ ಸಿಗುತ್ತದೆ. ಇದಕ್ಕಾಗಿ ಎಲ್ಲ ಅಧಿಕಾರಿಗಳನ್ನು ಚೆನ್ನಾಗಿ ಕೆಲಸ ಮಾಡಬೇಕೆಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಮಾತನಾಡಿ, ಪೌಷ್ಟಿಕ ರಾಯಚೂರಿನಾಡಿ ತಾಯಂದಿರು, ಮಕ್ಕಳು ಮತ್ತು ಹದಿಹರೆಯದವರ ಆರೋಗ್ಯ ಫಲಿತಾಂಶಗಳನ್ನು ಸುಧಾರಿಸಲು ದತ್ತಾಂಶ ಆಧಾರಿತ ಮಧ್ಯಸ್ಥಿಕೆಗಳ ಮೂಲಕ 250 ದುರ್ಬಲ ಹಳ್ಳಿಗಳನ್ನು ಗುರಿಯಾಗಿ ಇಟ್ಟುಕೊಂಡು ಸಮಗ್ರ ಪೋಷಣೆ ಮತ್ತು ಆರೋಗ್ಯ ಉಪಕ್ರಮ ಹಾಗೂ ಸಂಪೂರ್ಣತಾ ಅಭಿಯಾನದ ಅಡಿ ರೋಗ ನಿರೋಧಕ ಶಕ್ತಿ, ANC, ಸಾಂಸ್ಥಿಕ ವಿತರಣೆ ಮತ್ತು ಪೌಷ್ಟಿಕಾಂಶ ಸೇವೆಗಳ ಶುದ್ಧತ್ವ, ಲ್ಯಾಬ್ ಮತ್ತು ಅನುಸರಣೆಗಳ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದರು. CRP ಟ್ರ್ಯಾಕಿಂಗ್ ಮತ್ತು MCH ಆಸ್ಪತ್ರೆಗಳನ್ನು ರಾಯಚೂರು, ಮಾನ್ವಿ, ಸಿಂಧನೂರು ಮತ್ತು ಲಿಂಗಸ್ಗೂರುಗಳಲ್ಲಿ ಸ್ಥಾಪಿಸಲಾದ MCH ಆಸ್ಪತ್ರೆಗಳಲ್ಲಿ 7020 ಹೆರಿಗೆ ಮಾಡಲಾಗಿದೆ. ಅಲ್ಲದೆ ಅಂಗನವಾಡಿ ಕೇಂದ್ರಗಳ ಮೂಲಕ ಬೆಳವಣಿಗೆಯ ಮೇಲ್ವಿಚಾರಣೆ ಮತ್ತು ಪೌಷ್ಟಿಕಾಂಶ ಸಮಾಲೋಚನೆ ಕಾಲಕಾಲಕ್ಕೆ ಮಾಡಲಾಗುತ್ತಿದೆ ಎಂದರು. ಜಿಲ್ಲೆಯಲ್ಲಿ 2011ರ ಜನಸಂಖ್ಯೆ ಪ್ರಕಾರ 19,28,812 ಜನಸಂಖ್ಯೆ ಹೊಂದಿದೆ. ಒಟ್ಟು 8 ತಾಲೂಕುಗಳನ್ನು ಒಳಗೊಂಡಿದೆ. 884 ಕಂದಾಯ ಹಾಗೂ 179 ಗ್ರಾಮ ಪಂಚಾಯಿತಿಗಳು, 1658 ಶಾಲೆಗಳು, 1 ಸರ್ಕಾರಿ ಮೆಡಿಕಲ್ ಸಂಸ್ಥೆ, 4 ತಾಲೂಕು ಜನರಲ್ ಆಸ್ಪತ್ರೆ, 6 ಸಮುದಾಯ ಆರೋಗ್ಯ ಕೇಂದ್ರಗಳು, 50 ಪ್ರಾಥಮಿಕ ಆರೋಗ್ಯ ಕೇಂದ್ರ, 6 UPHC ಕೇಂದ್ರಗಳ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು ವಿಶ್ವವಿದ್ಯಾಲಯ ಹಾಗೂ IIT ರಾಯಚೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಡಾಕ್ಟರ್ ಟಿ ರೋಣಿ ಸಭೆಗೆ ಮಾಹಿತಿ ನೀಡಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ ಮಾತನಾಡಿ, ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಜಿಲ್ಲೆಯಲ್ಲಿ 10ನೇ ತರಗತಿಯ ಫಲಿತಾಂಶಗಳಲ್ಲಿ ಸುಧಾರಣೆಗೆ ಶ್ರಮಿಸಲಾಗಿದೆ. ರಾಜ್ಯಕ್ಕೆ ರಾಯಚೂರು ಜಿಲ್ಲೆಯ 21ನೇ ಸ್ಥಾನ ಪಡೆದಿದೆ. ಕಾಲಕಾಲಕ್ಕೆ ಶಾಲಾ ತಪಾಸಣೆ ಮತ್ತು ಮನೆ ಮನೆಗೆ ಸಮೀಕ್ಷೆಯ ಮೂಲಕ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಗುರುತಿಸಿ ಪುನರ್ ಶಾಲೆಗೆ ಸೇರಿಸಲು ಸೂಕ್ತ ಕ್ರಮ ವಹಿಸಲಾಗಿದೆ. ಅಲ್ಲದೆ ಜಿಲ್ಲೆಯಲ್ಲಿ ಶೈಕ್ಷಣಿಕ ಮೇಲ್ವಿಚಾರಣೆ ಮತ್ತು ಉತ್ತಮ ಅಭ್ಯಾಸಕ್ಕಾಗಿ ನೀತಿ ಆಯೋಗದಿಂದ 50 ಶಾಲೆಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಲಾಗಿದೆ ಎಂದರು. ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ಮಾತನಾಡಿ, 2026ರ ಮಾರ್ಚ್ 26ರವರೆಗೆ ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ಗಳು ವಿತರಿಸಲಾಗಿದೆ. ನರೇಗಾ ಯೋಜನೆಯಡಿ 10,794 ಜಲಮೂಲಗಳನ್ನು ಪುನರುಜ್ಜೀವಗೊಳಿಸಲಾಗಿದೆ. ಅಲ್ಲದೆ ಜಿಲ್ಲೆಯಲ್ಲಿ 6 ಎಲೆಕ್ಟ್ರಾನಿಕ್ ಮಾರುಕಟ್ಟೆಗೆ ಸಂಪರ್ಕ ಹೊಂದಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಹನಿ ಮತ್ತು ತುಂತುರು ನೀರಾವರಿ, ನೀರು ಉಳಿಸುವ ತಂತ್ರಜ್ಞಾನಗಳ ಅಳವಡಿಕೆ ಕುರಿತು ರೈತರಿಗೆ ಜಾಗೃತಿ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಾಲುವೆ ನೀರಾವರಿ ವ್ಯವಸ್ಥೆಗಳ ಸುಧಾರಿತ ಬಳಕೆ ಹಾಗೂ ರೈತರಿಗೆ ನಿಯಮಿತ ರೈತ ತರಬೇತಿಗಳು, ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ 100% ಪ್ರಾಣಿಗಳಿಗೆ ಲಸಿಕೆ ಹಾಕಲಾಗಿದೆ ಎಂದರು. ನೀತಿ ಆಯೋಗದಿಂದ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿನ 24 ಜಲಮೂಲಗಳ ಪುನರುಜ್ಜೀವನ ನೀಡಲಾಗಿದೆ ಎಂದು ಸಭೆಗೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ರಾಯಚೂರು ಸಹಾಯಕ ಆಯುಕ್ತ ಡಾಕ್ಟರ್ ಅಂಪಣ್ಣ ಸಜ್ಜನ್, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ನಿರ್ದೇಶಕ ಶರಣಬಸವರಾಜ್, ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ತಿಮ್ಮಪ್ಪ ಬಿರಾದರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸೋಮಶೇಖರಪ್ಪ ಹೊಕ್ರಾಣಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಶರಣಮ್ಮ, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ನಂದಿತಾ, ಆಹಾರ ಇಲಾಖೆಯ ಉಪನಿರ್ದೇಶಕ ನಜೀರ್ ಅಹಮದ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿದ್ದರು. ಈಗ ಜಾಹೀರಾತು. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2,000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753899626. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. 6 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿರುವ ತನ್ವೀರ್ ಶೇಟ್ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತನ್ವೀರ್ ಶೇಟ್ ಅಭಿಮಾನಿ ಬಳಗ ಆದಿಲ್ ಶೇಖ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಾರ್ವಜನಿಕ ಜೀವನದಲ್ಲಿ
ಅನೇಕ ಹುದ್ದೆಗಳನ್ನು ಸಮರ್ಥವಾಗಿ ನಿರ್ವಹಿಸಿರುವ ತನ್ವೀರ್ ಶೇಟ್ 25 ವರ್ಷಗಳಿಂದ ಸೇವೆಯಲ್ಲಿ ದೂರದೃಷ್ಟಿಯ ನಾಯಕರಾಗಿದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ 10ಕ್ಕೂ ಹೆಚ್ಚು ಶಾಸಕರಾಗಿದ್ದಾರೆ. ಸೇವಾ ಜ್ಯೇಷ್ಠತೆ, ಹಿರಿತನ ಆಧಾರದ ಮೇಲೆ ತನ್ವೀರ್ ಶೇಟ್ ಸೂಕ್ತ ವ್ಯಕ್ತಿಯಾಗಿದ್ದಾರೆ. ಶಾಂತಿ, ಸೌಹಾರ್ದತೆಯಿಂದ ಎಲ್ಲ ಸಮುದಾಯಗಳೊಂದಿಗೆ ಗುರುತಿಸಿಕೊಂಡಿರುವ ತನ್ವೀರ್ ಶೇಟ್ ಸರಳ ಸಜ್ಜನಿಕೆ ಹೆಸರುವಾಸಿಯಾಗಿದ್ದು, ಸಚಿವ ಸ್ಥಾನ ನೀಡುವ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕೆಂದರು. ಜಮೀರ್ ಅಹಮದ್ ಖಾನ್ ಇವರಿಗೆ ಕಳೆದ ಬಾರಿ ಸಚಿವ ಸ್ಥಾನ ನೀಡಲಾಗಿತ್ತು. ಈ ಬಾರಿ ತನ್ವೀರ್ ಶೇಟ್ ಇವರಿಗೆ ಅವಕಾಶ ನೀಡಬೇಕೆಂದರು. ಇಂದಿನ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ನಾವು ಈ ಮೂಲಕ ವಿನಮ್ರವಾಗಿ ಆಗ್ರಹಿಸುತ್ತೇವೆ. ಸನ್ಮಾನ್ಯ ತನ್ವೀರ್ ಶೇಟ್ ಸಾಹೇಬರು ಸಹೋದರತೆ, ಸೇವೆ ಮತ್ತು ಪ್ರಾಮಾಣಿಕ ನಾಯಕ. ಕರ್ನಾಟಕ ಸರ್ಕಾರಕ್ಕೆ ಈ ಮೂಲಕ ಸಚಿವ ಸ್ಥಾನ ನೀಡುವ ವಿನಮ್ರ ಆಗ್ರಹ. ತನ್ವೀರ್ ಶೇಟ್ ಸಾಹೇಬರು ದೂರದೃಷ್ಟಿಯ ನಾಯಕ, ಬದ್ಧ ಸಾರ್ವಜನಿಕ ಸೇವಕ. ತನ್ವೀರ್ ಶೇಟ್ ಅವರು ಸೌಮ್ಯ ಮತ್ತು ಸಂವಾದ ನಾಯಕ ಹಾಗೂ ಸಾಮಾಜಿಕ ಸಹೋದರತೆಯ ಅಧಿಕಾರರು. ತಮ್ಮ ಸಾರ್ವಜನಿಕ ಜೀವನ ಪೂರ್ತಿ ಅವಧಿಯನ್ನು ಅವರು ಎಲ್ಲ ವರ್ಗದ ಜನರನ್ನು ಗೌರವ ಮತ್ತು ಘನತೆಯಿಂದ ನಡೆಸಿಕೊಂಡಿದ್ದಾರೆ. ಅತಿ ಸಾಮಾನ್ಯ ವ್ಯಕ್ತಿಗೂ ಯಾವುದೇ ರೀತಿಯ ತೊಂದರೆ ಉಂಟು ಮಾಡದಂತೆ ಸೇವೆ ಸಲ್ಲಿಸಿರುತ್ತಾರೆ. ಇವರ ಪ್ರಮುಖ ಸಾಧನೆಗಳು ಸುಮಾರು 25 ವರ್ಷಗಳಿಂದ ಇವರು ನರಸಿಂಹರಾಜ ಕ್ಷೇತ್ರದಲ್ಲಿ ಶಾಸಕರನ್ನಾಗಿ ಆಯ್ಕೆಯಾಗಿರುತ್ತಾರೆ. ಮೈಸೂರು ನಗರದಲ್ಲಿ ಶಾಂತಿ, ಸಹೋದರತೆ ಹಾಗೂ ಕಾನೂನು ಸಮಾನತೆ ಕಾಪಾಡುವ ಅತ್ಯುತ್ತಮ ಪಾತ್ರ ವಹಿಸಿರುತ್ತಾರೆ. ಆಡಳಿತ ಮತ್ತು ನಿರ್ವಹಣೆ ಕುರಿತು ಅವರ ಆಳವಾದ ತಿಳುವಳಿಕೆ, ಸಮರ್ಪಣೆ, ದೂರದೃಷ್ಟಿ ಹಾಗೂ ಸಮಾಜ ಸೇವಕ ನಾಯಕತ್ವದ ಮೂಲಕ ಒಬ್ಬ ನಿಜವಾದ ರಾಜಕೀಯ ನಾಯಕ ಎಂದು ಸಾಧಿಸಬಹುದು ಎಂಬುದು ತೋರಿಸುತ್ತದೆ. ತನ್ವೀರ್ ಶೇಟ್ ಸಾಹೇಬರು ಕರ್ನಾಟಕ ವಿಧಾನಸಭೆಗೆ ಸತತವಾಗಿ 6 ಬಾರಿ ಆಯ್ಕೆಯಾಗಿ 2 ಬಾರಿ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಕರ್ನಾಟಕ ವಿಧಾನಸಭೆಗೆ 6 ಬಾರಿ ಆಯ್ಕೆಯಾದ ಸನ್ಮಾನ್ಯ ಶ್ರೀ ತನ್ವೀರ್ ಶೇಟ್ ಸಾಹೇಬರನ್ನು ಅವರ ಅರ್ಹತೆ ಪ್ರಕಾರ ಸೂಕ್ತ ಸ್ಥಾನಮಾನ ನೀಡುವ ಮೂಲಕ ಸರ್ಕಾರ ಅವರಿಗೆ ಸಚಿವ ಸಂಪುಟದಲ್ಲಿ ವಿಶೇಷ ಸ್ಥಾನಮಾನ ನೀಡಬೇಕು. ಏಕೆಂದರೆ ಅವರ ತಂದೆಯ ಕಾಲದಿಂದ ಅವರು ಬಹಳ ಅಚ್ಚುಕಟ್ಟಾಗಿ ಆಪ್ತ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸುತ್ತಾರೆ. ಅವರ ತಂದೆಯೂ ಸಹ ಈ ಹಿಂದೆ ಶಾಸಕರು ಮತ್ತು ಸಚಿವರನ್ನಾಗಿ ಸೇವೆ ಸಲ್ಲಿಸುತ್ತಾರೆ. ಹಾಗಾಗಿ ನಾವು ಇಂದಿನ ಕರ್ನಾಟಕ ಸರ್ಕಾರಕ್ಕೆ ಮತ್ತು ರಾಷ್ಟ್ರೀಯ ನಾಯಕರುಗಳಿಗೆ ಈ ಸುದ್ದಿಗೋಷ್ಠಿ ಮೂಲಕ ಅವರನ್ನು ಸೂಕ್ತ ಸ್ಥಾನಮಾನ ನೀಡಬೇಕು, ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸುತ್ತೇವೆ. ಈ ಸಂದರ್ಭದಲ್ಲಿ ಫಾತಿಮಾ ಹುಸೇನ್, ಶಾ ಮೆಹಮೂದ್ ಖಾದ್ರಿ, ಅಂಜು ಸೌದಾಗರ್, ಖಜಾವಲಿ, ಅಫ್ರೋಜ್ ಸುಹಾನ್, ಮಂಜುನಾಥ್ ಹಾನ್ಗಲ್ ಸೇರಿದಂತೆ ಅನೇಕರಿದ್ದರು. ಪೌರ ಆಯುಕ್ತ ರಾಯಚೂರು ಮಹಾನಗರ ಪಾಲಿಕೆ ಅವರ ಆದೇಶದ ಮೇರೆಗೆ ಪ್ಯಾಕೇಜ್ ನಂಬರ್ 5ರಲ್ಲಿ ಬರುವ ವಾರ್ಡ್ ನಂಬರ್ 21 ವಿದ್ಯಾನಗರ ಬಡಾವಣೆಯ ಗಾರ್ಡನ್ ಹತ್ತಿರ RRR ಕೇಂದ್ರ ಹಿಂಬದಿಯಲ್ಲಿ ಬ್ಲಾಕ್ ಸ್ಪಾಟ್ ಅನ್ನು ಗುರುತಿಸಿ ಇಲ್ಲಿ ಯಾವುದೇ ತರಹದ ಕಸವನ್ನು ಹಾಕಬಾರದೆಂದು ಬಡಾವಣೆಯ ಹಿತದೃಷ್ಟಿಯಿಂದ ಇಲ್ಲಿ ಪಾಯಿಂಟ್ ಅನ್ನು ಸ್ವಚ್ಛಗೊಳಿಸಿ ಸೆಟ್ಟಿಂಗ್ ಪಾಯಿಂಟ್ ನಿರ್ಮಾಣ ಮಾಡಲಾಗಿದೆ. ವಾರ್ಡ್ ನಂಬರ್ 21 ವಿದ್ಯಾನಗರ ಗಾರ್ಡನ್ ಹತ್ತಿರ RRR ಸೆಂಟರ್ ಬಡಾವಣೆಯಲ್ಲಿರುವ ಜನರು ಮರುಬಳಕೆಗೆ ಆಗುವ ವಸ್ತುಗಳನ್ನು ತಂದು ಇಲ್ಲಿ ಕೊಡಬಹುದು. ಮರುಬಳಕೆ ಎಂದರೆ ವಾಟರ್ ಬಾಟಲ್, ಪೇಪರ್, ಪುಸ್ತಕಗಳು ಹಾಗೂ ಮಕ್ಕಳ ಆಟದ ಸಾಮಾನುಗಳನ್ನು ನಮ್ಮ ತ್ರಿಬಲ್ ಸೆಂಟರ್ ಸಂಗ್ರಹಣೆ ಮಾಡಬಹುದು ಎಂದರು.
ಈ ಸಂದರ್ಭದಲ್ಲಿ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಆಕಾಶ್ ಪಾಟೀಲ್, ವಾರ್ಡ್ ಸೂಪರ್ವೈಸರ್ ಹನುಮಂತ ರೆಡ್ಡಿ, ಕಮ್ಯುನಿಟಿ ಮೊಬೈಲೈಸರ್ಸ್ ನರಸಮ್ಮ ಸೇರಿದಂತೆ ಅನೇಕರಿದ್ದರು. ಜೂನ್ 6 ಮತ್ತು 7, 2026ರಂದು ತುಮಕೂರಿನ ಹೆಗ್ಗೆರೆಯ ಶ್ರೀ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ನಡೆದ ರಾಜ್ಯ ಮಟ್ಟದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನ 2026ರಲ್ಲಿ ಡಾಕ್ಟರ್ ಮೋಹನ್ ಕುಮಾರ್ ಬಿ ಅವರಿಗೆ ಪ್ರತಿಷ್ಠಾಪಿತ ರಾಜ್ಯ ಯುವ ಉದ್ಯಮಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾದ ಎಸ್ ಕಮಲ್ ಕುಮಾರ್ ಜೈನ್ ಅವರಿಗೆ ಜಿಲ್ಲಾ ಅಧ್ಯಕ್ಷ ಗೌರವ ಸನ್ಮಾನ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ಕೇಂದ್ರ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರು ಮುಖ್ಯ ಅತಿಥಿಗಳಾಗಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಮಾರ್ ರೆಡ್ಡಿ ವಹಿಸಿದರು. ಡಾಕ್ಟರ್ ಮೋಹನ್ ಕುಮಾರ್ ಬಿ ತಮ್ಮ ಯುವ ವಯಸ್ಸಿನಲ್ಲಿಯೇ ಸಾಧಿಸಿರುವ ಮತ್ತು ಅತ್ಯುತ್ತಮ ಉದ್ಯಮಶೀಲ ಸಾಧನೆಗಾಗಿ ರಾಜ್ಯ ಯುವ ಉದ್ಯಮ ಪ್ರಶಸ್ತಿಗೆ ಭಾಜನರಾದರು. ಅವರು ಟೆಸ್ಟ್ ಬಜ್ ಸಂಸ್ಥೆಯ ಸಂಸ್ಥಾಪಕ ಹಾಗೂ ನಿರ್ದೇಶಕರಾಗಿದ್ದು, ಸಮೃದ್ಧಿ ಬ್ರ್ಯಾಂಡ್ ಅಡಿಯಲ್ಲಿ ಸಿರಿಧಾನ್ಯ ಹಿಟ್ಟು, ಸಿರಿಧಾನ್ಯ ರವೆ ಹಾಗೂ ಸಂಪೂರ್ಣ ಗೋಧಿ ಚಕ್ಕಿ ಹಿಟ್ಟಿನ ಉತ್ಪಾದನೆ ಮತ್ತು ಮಾರಾಟದಲ್ಲಿ ತೊಡಗಿಕೊಂಡಿದ್ದಾರೆ. ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ಡಾಕ್ಟರ್ ಮೋಹನ್ ಕುಮಾರ್ ಬಿ ಅವರು ತಮ್ಮನ್ನು ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿದ ರಾಯಚೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ಅಲ್ಲದೆ ಡಾಕ್ಟರ್ ಎಂ ಹನುಮಂತಪ್ಪ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಡಾಕ್ಟರ್ ಉದಯ್ ಕುಮಾರ್ ನಿಡೋನಿ ಆಹಾರ ಸಂಸ್ಕರಣಾ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇವರ ಮಾರ್ಗದರ್ಶನ ಮತ್ತು ನಿರಂತರ ಸಹಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಹಾಗೂ ಕೈಗಾರಿಕೆಗಳು, ವ್ಯಾಪಾರ ಸಂಘಟನೆಗಳು, ಉದ್ಯಮಗಳು ಹಾಗೂ ವ್ಯಾಪಾರ ಸಮುದಾಯದ ಸಮಸ್ಯೆಗಳನ್ನು ಸಮರ್ಥವಾಗಿ ಪ್ರತಿನಿಧಿಸಿ ಪರಿಹರಿಸಲು ಸಲ್ಲಿಸಿದ ವಿಶೇಷ ಸೇವೆಯನ್ನು ಪರಿಗಣಿಸಿದ ರಾಯಚೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾದ ಎಸ್ ಕಮಲ್ ಕುಮಾರ್ ಜೈನ್ ಅವರನ್ನು ಸನ್ಮಾನಿಸಲಾಯಿತು. ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ರಜತ ಮಹೋತ್ಸವದ ಅಂಗವಾಗಿ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಪಾಂಡುರಂಗ ಕೆ ಅವರ ನೇತೃತ್ವದಲ್ಲಿ ಈ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಎಫ್ಕೆಸಿಸಿಐ ಜಿಲ್ಲಾ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಸುಜ್ಞಾನ್ ಹಿರೇಮಠ್ ಅವರು ಕಾರ್ಯಕ್ರಮ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದರು. ಸಮ್ಮೇಳನದಲ್ಲಿ ರಾಯಚೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯನ್ನು ಪ್ರತಿಪಾದಿಸಿದವರು ಎಸ್ ಕಮಲ್ ಕುಮಾರ್ ಅಧ್ಯಕ್ಷರು, ತ್ರಿವಿಕ್ರಮ್ ಜೋಶಿ ಮಾಜಿ ಅಧ್ಯಕ್ಷರು, ಜಂಬಣ್ಣ ಕಾರ್ಯದರ್ಶಿ, ಉದಯ್ ಕಿರಣ್ ಕಾರ್ಯಕಾರಿ ಸದಸ್ಯರು, ಡಾಕ್ಟರ್ ಮೋಹನ್ ಕುಮಾರ್ ಬಿ ರಾಜ್ಯ ಯುವ ಸಾಧಕ ಪ್ರಶಸ್ತಿ ಪುರಸ್ಕೃತರು. ಸಮ್ಮೇಳನದ 2ನೇ ದಿನವಾದ ಜೂನ್ 7 ಮತ್ತು 2026ರಂದು ಕರ್ನಾಟಕ ಸರ್ಕಾರ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ, ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಾದ ಜಿ ಪರಮೇಶ್ವರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕರ್ನಾಟಕದ ಅಭಿವೃದ್ಧಿಯಲ್ಲಿ ವ್ಯಾಪಾರ ಸಂಘಟನೆಗಳು ಮತ್ತು ಉದ್ಯಮಗಳ ಕೊಡುಗೆಯನ್ನು ಶ್ಲಾಘಿಸಿದ ಅವರು ಈ ಖಾತೆ ಅಕ್ಯುಪೆನ್ಸಿ ಪ್ರಮಾಣಪತ್ರ, ವಿದ್ಯುತ್ ದರ, ಕಾರ್ಮಿಕ ಕಾನೂನು ಸುಧಾರಣೆ ಸೇರಿದಂತೆ ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳನ್ನು ಸರ್ಕಾರ ಪರಿಹರಿಸುವ ಭರವಸೆ ನೀಡಿದರು. ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠ ತುಮಕೂರು ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ್ ತುಮಕೂರು ಅವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಪಡೆದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಅವರಿಂದ ಸಭೆ, ಬಿತ್ತನೆ ಕಾರ್ಯ ಸಂದರ್ಭದಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಬ್ಬಂದಿ ಗೈರಾದರೆ ಕ್ರಮ, ಎಚ್ಚರಿಕೆ. ಜೂನ್ 24ರಂದು ಶ್ರೀಮಾತಾ ಕೆಂಚುಮಾರಮ್ಮ ದೇವಿ ಕುಂಭಮೇಳ, 25ರಂದು ರಥೋತ್ಸವ, ಪಿ. ಯಲ್ಲಪ್ಪ. ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆ ಪ್ರಗತಿ ಪರಿಶೀಲನೆ, ಯೋಜನೆಗಳು ಫಲಾನುಭವಿಗಳಿಗೆ ತಲುಪಿಸಿ ಕೇಂದ್ರ ಜಂಟಿ ಕಾರ್ಯದರ್ಶಿ ಉಜ್ವಲ್ ಕುಮಾರ್ ಘೋಷ್ ಸೂಚನೆ. ತನ್ವೀರ್ ಶೇಟ್ ಇವರಿಗೆ ಸಚಿವ ಸಂಪುಟ ಸ್ಥಾನ ನೀಡಲಿ, ಆದಿಲ್ ಶೇಖ್. ರಾಯಚೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 21 ವಿದ್ಯಾನಗರದಲ್ಲಿ RRR ಕೇಂದ್ರ ಉದ್ಘಾಟನೆ ಮತ್ತು ಡಾಕ್ಟರ್ ಮೋಹನ್ ಕುಮಾರ್ ಬಿ ಅವರಿಗೆ ರಾಜ್ಯ ಯುವ ಉದ್ಯಮಿ ಪ್ರಶಸ್ತಿ, ಎಸ್ ಕಮಲ್ ಕುಮಾರ್ ಅವರಿಗೆ ಜಿಲ್ಲಾ ಅಧ್ಯಕ್ಷರ ಗೌರವ ಸನ್ಮಾನ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್
Prakash R 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.